ರಾಮಾಯಣದಲ್ಲಿ ನಡೆಯಿತು. ರಾಮ ರಾವಣರ ನಡುವೆ ಕೆಂಪಿನ ನಾಯಕ. ಆದರೆ ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುವುದು ಹೆಣ್ಣು ಮಂದಿಗೆ ಅಧಿಕಾರದ ಕಾರಕ. ಬಲರಾಮ, ಈ ಸಿದ್ಧನಗೌಡನ ಹೆಸರು ಕೇಳಿದರೆ ಇಡೀ ಊರೇ ಕನಕನೆ ನಡೆದುತ್ತಿರುವಾಗ ಖಚಿತ ಊರ ವಾಲಿಕಾರ ನನ್ನ ಮಗ ನನಗೆ ಎದುರಾಗಿ ಬದುಕುತ್ತಿದ್ದಾನೆಂದರೆ ನಾನು ನಿಮ್ಮ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹ ವೇದನೆಗೆ ತಳ್ಳದಿದ್ದರೆ ನಾನೇಕೋ ಹುಟ್ಟಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ. ಬಲರಾಮ, ಅಂದು ತುಂಬಿದ ಸಭಾಂಗಣದಲ್ಲಿ ನನಗೆ ಸಟ್ಟು ಹೊಡೆದು ನನ್ನ ಕೈಯನ್ನು ಅಡ್ಡಗೆಡದಿಯಲ್ಲದೆ ಆ ಬಾರಿಸಿದ ನಿನ್ನ ಗಂಡು ತೊಳೆಯನ್ನು ಮುರಿಯದಿದ್ದರೆ ನನ್ನ ಹೆಸರು ಪ್ರಚಂಡ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. चले तो राज कहते हैं, बुझे तो राज कहते हैं, चले तो राज कहते हैं, बुझे तो राज कहते हैं. मुझे इस गांव में खलनायक सिद्धनगौड़ा कहते हैं. शक्ति शक्ति ಬೆಟ್ಟು ಎತ್ತು ಓಡಿ ಬಂದು ನಿಂತನ್ರಿ ಅಪ್ಪ ನಿಮ್ಮೊಂದು ಗಟ್ಟಿ. ನನ್ನ ಮನೆಗೆ ಬರಲಿಕ್ಕೆ ಹೇಳಿದ ಬಲರಾಮ ಇನ್ನೂ ಏಕೆ ಬರಲಿಲ್ಲದೆ? ಹೇಳೋ ಗೌಡ್ರ ಮನೆ ಅಂದಿಂದ ಸ್ವಲ್ಪ ಅಂಜ್ಕೊಂತ ನಿಧಾನವಾಗಿ ಬರಕತ್ತಿರ್ಬೇಕ್ರಿ ಗೌಡ್ರ. ಅದೇ ಈ ಗೌಡನ ಸ್ಪೆಷಾಲಿಟಿ. ಕರಿಯ ಅದೇನೆಂದು ಬೇಗೌಡ್ರೆ, ಆ ಮದವೇರಿದ ಮನೆ ತಲೆದ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲಲೇ? ಅವಳಿಗೆ ಆಳಕಲವು ತುಂಬರಬೇಕೌಡ್ರಿ. ನಾವು ಅದಕ್ಕೆ ಅಂಕು ಜತೆಯಾಗಲೇಬೇಕು. ಅಂದಾಗ ನೀವು ತಲುಪುಕೊಂಡುಗಳೇ ನಂತ ಇರೋದು ನಿಮ್ಮ ರೌಡಿಯಲೇ. ಅದೇ ಗೌಡರ ಮನೆತನಕ್ಕೊಂದು ಕಲೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಈ ಸಿದ್ದನಗೌಡ ಮನೆಗೆ ಬರಲಿಕ್ಕೆ ಹೇಳಿದರೆ ಬೇಗ ಬರಬಾರದೆನ್ನುವಷ್ಟು ಸ್ವಚ್ಛ ಸಾಕು. ಒಳ್ಳೇದಲ್ಲ ಓತಮ್ಮ, ಬೆಕ್ಕಿನ ಗತೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಬೇಡ. ನಮ್ಮ
ಗೌಡ್ರು ಕೂಡ ನಡ್ಕೊಳ್ಳೋದು ಕಲಿ. ಎಲ್ಲರಿದ್ದಾರೆ ರೆಡಿಯಾಗಿ ನಿಂತಿರ್ತಾರೆ ನಮ್ಮ ಗೌಡರ ಜಡರವರೇ. ಏ ಕಲಿಯೋ ಸಮರವಾದ ನಡೆದು ಗೌಡರ ಬಲರಾಮನ ಮತೆ ಇವರು ಬೇಕಾದ್ರೆ ಹೇಳು, ನೀನು ಮಾತ್ರ ಭಾಗವಹಿಸಬೇಡ ಮಗನೇ ಅಷ್ಟೇ. ಹನುಮಂತನಂತೆ ಭಾಗವಹಿಸ್ಲಿಕ್ಕ ಆ ಲಂಕಾ ರಾವಣ ಅಶೋಕನ ಸುಡುತ್ತಿದ್ದೇನೋ ತಮ್ಮ. ಇದ್ರಾಗ ನೀನು ಭಾಗವಹಿಸಿದ್ರೆ ಕೆಡ್ತೈತೋ ಏನೋ. ಎಲ್ಲ ಸಕ್ಕಿನ ಕುಳ್ಳಿ ಅವರ ತಮ್ಮನ ನಿಮಿಷವರೇ. ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಏ ತಮ್ಮ ಕರಿಯ, ನೀನು ವಾದ ವಿವಾದ ಕೇಳಲಿಕ್ಕೆ ನಾವು ಬಂದಿಲ್ಲ ತಮ್ಮ. ಈ ಗೌಡರ ಮಾತನ್ನು ಕೇಳಲಿಕ್ಕೆ ಬಂದಿದ್ದೀವಿ ನಾವು. ಸ್ವಲ್ಪ ನೀನು ಸುಮ್ಮನಿತ್ಕೋ ತಮ್ಮ. ಹೌದಲ್ಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನೀಗ ಸುಮ್ಮನಿರುವುದೇ ಒಳ್ಳೆಯದು. ಕಾಗಿ ಕಾಂದ್ರ ನಾಳೆ ಬೆದರಿತತ್ ಎಲ್ಲದರೊಳಗ ನಂದಿಟ್ಟಿದ್ರಿ ಅತ್ತಾನ. ಹಂಗಲೇ ನೀನ ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನಮ್ಮ ಅಧ್ಯಕ್ಷರೆಲ್ಲರೂ ನನಗೆ ಮತ ಹಾಕಿ ಆರಿಸಿ ತರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆದರೆ ನಿನ್ನ ತಮ್ಮ ಅದಕ್ಕೆ ಅಡ್ಡಗಾಲಾಗಿ ಬರ್ತಾನಲ್ಲ, ಯಾಕೆ? ಗೌಡ್ರೆ, ನಿಮ್ಮ ತಂಟೆಗೆ ಬರದಂತ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಸೌಕರ್ಯ. ಏನೋ ಸಣ್ಣ ತಮ್ಮ ತಿಳುವಳಿಕೆಲ್ಲ ಹುಡು, ಅದರಲ್ಲಿ ನಾಡಿದಲ್ಲಿ ಸೌಕರ್ಯ. ನನ್ನ ಮುಖ ನೋಡೋದು ನೀವು ಸ್ವಲ್ಪ ಬೇಕಲ್ಲ. ಗೌಡ್ರೆ, ನೀವೊಬ್ರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸುತ್ತಿರುವುದು ಸರಿಯಲ್ಲ. ನೀವು ತಿಳಿದುಕೊಳ್ಳಿ. ಲೇ ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವುದೇ? ಗೌಡ್ರೆ, ಅವರು ಬುದ್ಧಿಗೇಡಿ ಅಂತಾರ್ರಿ ಗೌಡ್ರೆ. ನನ್ನ ಮುಖ ನೋಡಿ ಬಿಡ್ರಿ ಗೌಡ್ರೆ. ಅವ್ರನ್ನು ಸರಿಯಾಗಿ